ಶರಣಮಯ್ಯಪ್ಪ ಶರಣಮಯ್ಯಪ್ಪ. ಇಲ್ಲಿ ನೋಡ್ರಿ ಇದ ಸೌತಾಡ್ಕರಿ ದೊಡ್ಡಪಾದ ಮಾಡ್ತಿದ್ದ ನೋಡ್ರಿ. ಆರು ಗಂಟೆ ಆಯ್ತು, ಕ್ಲೋಸ್ ಅಂತಿದ್ದಾರೆ. ಏನ್ ಮಾಡ್ಬೇಕು ಗೊತ್ತಾ ಅವ್ರದ್ದು. ಪಂಪರಿ ನಮ್ಮವ್ರು ಇಲ್ಲೇ ಇದಾರೆ. ಮೆಟ್ಲ ಅಲ್ಲಕ್ಸ್ ಎಲ್ಲ ಮುಟ್ಟಿ ಹತ್ತ ನೋಡ್ರಿ. ಇಲ್ಲಿ ನೋಡ್ರಿ ಹ್ಯಾಂಡ್ ಸಿಗವಲ್ರಿ. ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ. ಇವತ್ತು ನಾವು ಶಬರಿಮಲೆ ಹೋಗ್ತಿದ್ದೀವಿ. ಇವತ್ತು ಇರ್ಮುಡಿ ಕಟ್ಟೋದೈತೆ ಸ್ವಾಮಿಗಳೇ. ಇವತ್ತು ಅದನ್ನು ವ್ಲಾಗ್ ಮಾಡೋಣ ಅಂತ ಮಾಡಿದ್ದೀನಿ. ಈಗ ನಮ್ಮೂರಿಂದ ಗುಂಡ್ಗಟ್ಟಿಗೆ ಹೋಗ್ತಿದ್ವಿ ರೀ. ಅಲ್ಲೇ ಇರ್ಮುಡಿ ಕಟ್ಟೋದೈತ್ರಿ. ಇರ್ಮುಡಿ ಕಟ್ಟೋದು ಮತ್ತು ನಾವು ಶಬರಿಮಲೆಗೆ ಹೇಗೆ ಹೋಗಿ ಬರ್ತೀವಿ, ಏನೇನು ಹೆಂಗೆಲ್ಲ ದರ್ಶನ ಮಾಡ್ತೀವಿ, ಅಲ್ಲಿ ವಿಶೇಷತೆಗಳೇನು ಎಲ್ಲನೂ ತೋರಿಸ್ಕೊಡ್ತೀನಿ ಬನ್ನಿ. ನಾವು ಜಸ್ಟ್ ಈಗ ಬಂದು ರೀಚ್ ಆದ್ವಿ. ಇದೇ ದೇವಸ್ಥಾನದೊಳಗೆ ಈಗ ಇರ್ಮುಡಿ ಅದು ಕಟ್ತಾವ್ರಿ. ಈಗ ಇಲ್ಲಿ ಐಟಮ್ ಇದು ನೋಡ್ರಿ, ಎಲ್ಲ ಕಾರ್ನ ಹಾಕೊಂಬಂದೀವ್ರಿ. ಇದನ್ನೆಲ್ಲ ನಾವು ಈಗ ಅನ್ಲೋಡ್ ಮಾಡ್ಬೇಕ್ರಿ. ಅನ್ಲೋಡ್ ಮಾಡಿ ಒಳಗಡೆ ಇಡ್ತೀವ್ರಿ. ನಾವು ಇರ್ಮುಡಿ ಕಟ್ಟಬೇಕಂತ ಕುಂತೇವ್ರಿ. ಇದೆಲ್ಲ ಪೂಜೆ ಸ್ಟಾರ್ಟ್ ಮಾಡಿ ಇರ್ಮುಡಿ ಕಟ್ತಾರೆ ನೋಡ್ರಿ. ಈಗ ಶರಣಮಯ್ಯಪ್ಪ 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 ಶರಣಮಯ್ಯಪ್ಪ. 2 ತಾಸು ಆಯ್ತು. 2 ತಾಸಿಂದ ಹಿಂಗೆ ಕುಂತವೆ. ಕಾಲಂತ ಎತ್ತದಕ್ಕೆ ಬಂದಿಲ್ಲ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಹೊಟ್ಟೆ ಕೈ ಕೆಟ್ಟುಬಿಟ್ಟಿಲ್ಲ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ನಮಸ್ತೆ 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 ನಮೋ ನಮಃ. ಓಂ ಭೂತನಾಥ ಭೂತನಾಥ ದಯಾನಂದ ದಯಾಪರ ಅಕ್ಷರ. ಸ್ವಾಮಿ ಅಯ್ಯಪ್ಪ ಸ್ವಾಮಿ. ಓಂ ಶ್ರೀ ಸ್ವಾಮಿಯೇ ಶ್ರೀ ಸ್ವಾಮಿ ಶರಣಮಯ್ಯಪ್ಪ. ಈಗ ನಾವು ಚಾಲು ಮಾಡಿದ್ವಿ. ಹೊಂಟವ್ರಿ. ಈಗ ಫಸ್ಟ್ ಎಲ್ಲಿ ಹೋಗೋರಿ? ಶೃಂಗೇರಿಗೆ ಹೋಗವ್ರಿ. ಶೃಂಗೇರಿಗೆ ಹೋಗಿ ಆಮೇಲೆ ಧರ್ಮಸ್ಥಳಕ್ಕೆ ಹೋಗವ್ರಿ. ಇಲ್ಲಿ ನಮ್ಮ ಸ್ವಾಮಿಗಳು ಆರಾಮ್ ಕುಂತಾರ್ರಿ. ಈ ಸೀಟ್ ನಡುವಿನ ಸೀಟ್ ಎಲ್ಲ ತೆಗೆದು ಬಿಟ್ಟವ್ರಿ. ಇಲ್ಲಿ ನಮ್ಮ ಸ್ವಾಮಿಗಳೆಲ್ಲ ಕುಂತಾರ್ರಿ. ಗುರುಸ್ವಾಮಿಗಳ್ರಿ. ಇವರು ನಮ್ಮ ಗುರುಸ್ವಾಮಿಗಳು, ಇವ್ರು ಕೊಟ್ರೆ ಸ್ವಾಮಿಗಳು, ಇವರು ಮೇಘರಾ ಸ್ವಾಮಿ, ಇವರು ಮಂಜು ಸ್ವಾಮಿಗಳು, ಇವರು ಕುಮಾರ ಸ್ವಾಮಿಗಳು, ಇವರು ಶಿವ ಸ್ವಾಮಿ ಅಂತ. ಇವರು ಹಳೆ ಪರಿಚಯ ರೀ, ಗೊತ್ತಿರ್ಲಿಲ್ಲ. ಹಳೆ ವಿಡಿಯೋ ನೋಡನ್ರಿ ಗೊತ್ತಾಗೈತಿ. ಡ್ರೈವರ್. ಈಗ ಜಸ್ಟ್ ನಾವು ಇಲ್ಲಿ ದೇವಸ್ಥಾನಕ್ಕೆ ಇಳಿದ್ವಿ. ಇಲ್ಲಿ ಶಕ್ತಿ ಮಾಡಕ್ಕಂತ ನಿಲ್ಸವ್ರಿ. ಈಗ ಮನ್ಯಾಗ ಈ ಸ್ವಾಮಿಗಳು ಪಲಾವ್ ಶಕ್ತಿ ರೆಡಿ ಮಾಡಿಸಿದ್ರಿ ರೀ. ಪಲಾವ್ ಶಕ್ತಿ ಮಾಡ್ಕೊಂಡು ನೆಕ್ಸ್ಟ್ ಮುಂದಕ್ಕೆ ಹೋಗೋದ್ರಿ. ಈಗ ಜಸ್ಟ್ ಶೃಂಗೇರಿ ರೀಚ್ ಆದರೆ ಈಗ ಒಳಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ತೋರಿಸ್ತೀವಿ.
ಈಗೆಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಈಗ ನೆಕ್ಸ್ಟ್ ಈ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಮಾಡ್ಕೊಂಡು ನೆಕ್ಸ್ಟ್ ಧರ್ಮಸ್ಥಳ ಹೋಗ್ತೀವಿ ರೀ. ಸ್ವಾಮಿ ಈಗ ತಾನೇ ನಾವು ಸೋಮೇಶ್ವರ ಆಗುಂಬೆ ಘಾಟ್ ಇಳಿದು ಟೀ ಬ್ರೇಕಿಗೆ ಇಳಿದಿವಿ. ನಮ್ಮ ಡ್ರೈವರ್ ಸ್ವಾಮಿ ಫಸ್ಟ್ ವ್ಲಾಗ್ನಾಗ ನಮ್ಮ ಡ್ರೈವರ್ ಸ್ವಾಮಿ ಇವರು ಡ್ರೈವರ್ ಅಯ್ಯಪ್ಪ ಸ್ವಾಮಿ ಡ್ರೈವರು. ಈಗ ಜಸ್ಟ್ ನೇತ್ರಾವತಿ ನದಿ ದಡದಲ್ಲಿ ಬಂದ್ವಿ ತುಂಗೇವ್ರಿ. ಈಗ ಸದ್ಯ ಬೆಳಗ್ಗೆ ಎದ್ದು ದರ್ಶನಕ್ಕೆ ಹೋಗ್ತವ್ರಿ. ಈಗ ಫುಲ್ ಚಳಿ ಐತ್ರಿ. ಈಗ ಮಕ್ಕಂತವ್ರಿ. ಆಮೇಲೆ ಬೆಳಗ್ಗೆಯಿಂದ ದೇವ್ರ ದರ್ಶನ ಮಾಡ್ತೇವೆ. ಈಗ ಜಸ್ಟ್ ದರ್ಶನ ಮುಗಿಸ್ಕೊಂಡು ಬಂದ್ವಿ. ನೆಕ್ಸ್ಟ್ ಇಲ್ಲಿ ಒಂದೆರಡು ಫೋಟೋಸ್ ತಗೊಂಡು ಹೋಗ್ತೀವ್ರಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾದ್ರಿ. ಇವತ್ತು ಫುಲ್ ಭಕ್ತಿಯಿಂದ ಫುಲ್ ಬೆಡ್ಕೊಂಡು ಬಂದ್ವಿ. ಈಗ ನೆಕ್ಸ್ಟ್ ಸೌತಡ್ಕ ಹೋಗಿ ಅಲ್ಲಿಂದ ಸೀದಾ ಸುಬ್ರಹ್ಮಣ್ಯ ಹೋಗೋದೈತಿ. ಅಲ್ಲಿಂದ ಸೀದಾ ಕೇರಳ ಎರುಮಲೆ ಹೋಗ್ತೀವ್ರಿ. ಜಸ್ಟ್ ಸೌತಡ್ಕಕ್ಕೆ ಬಂದ್ವಿ. ಈಗ ಇಲ್ಲಿ ನೋಡ್ರಿ, ಇದು ಸೌತಡ್ಕ ರೀ. ಸೌತಡ್ಕ ಗಂಟೆ ಗಣಪತಿ ದೇವಸ್ಥಾನ ರೀ. ಒಳಗೆ ಹೋಗಿ ದರ್ಶನ ಮಾಡಿಸ್ತೀವಿ ಬರ್ರಿ. ಈಗ ನಾವು ಇಲ್ಲಿಂದ ಬಿಟ್ಟು ನೆಕ್ಸ್ಟ್ ಸೀದಾ ಸುಬ್ರಹ್ಮಣ್ಯ ಹೋಗ್ತವ್ರಿ. ಸುಬ್ರಹ್ಮಣ್ಯ ಹೋಗಿ ದೇವ್ರ ದರ್ಶನ ಮಾಡ್ತೀವಿ. ಅಲ್ಲಿ ಹೋಗ್ಬರ್ರಿ. ಈಗ ಜಸ್ಟ್ ಸುಬ್ರಹ್ಮಣ್ಯ ಬಂದ್ವಿ. ಈಗ ನೆಕ್ಸ್ಟ್ ದರ್ಶನ ಎಲ್ಲ ಮಾಡ್ಕೊಂಡು ಹೋಗೋದು. ಈಗ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಹೊಂಟವ್ರಿ. ಈಗ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಗೆ ಬರ್ತಾರೆ ನೋಡ್ರಿ. ಸ್ವಾಮಿಗಳೇ ಇಲ್ಲಿ ಏನು ಗೊತ್ತಾ, ಇಲ್ಲಿ ಕಟ್ಟಿದಾರೆ ನೋಡ್ರಿ. ಇಲ್ಲಿ ಕಲ್ ಮೇಲೆ ಕಲ್ಲೆಲ್ಲ ಏನು ಮನೆ ಕಟ್ಟೋರು ಯಾರಾದರೂ ಇದ್ರೆ ಇಲ್ಲಿ ಬೇಡ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿನ ಬೇಡ್ಕೊಂಡು ಇಲ್ಲಿ ಕಲ್ ಮೇಲೆ ಕಟ್ಟು ಹೋದ್ರೆ ಸ್ವಾಮಿ ಅದು ವಿತಿನ್ 1 ವರ್ಷ 2 ವರ್ಷದಲ್ಲೇ ಆಗುತ್ತಂದ್ರಿ ಸ್ವಾಮಿ. ಹಾಗಾಗಿ ನಮ್ಮ ಸ್ವಾಮಿಗಳು ಕೊಟ್ರೆ ಸ್ವಾಮಿ ಮತ್ತು ಮೇಘರ ಸ್ವಾಮಿಗಳು ಇಬ್ಬರು ಕಟ್ತವ್ರೆ. ನಾನೇ ಯಾಕೆ ಕಟ್ತಿಲ್ಲ ಅಂದರೆ ಸ್ವಾಮಿ, ನಾನು ಹೋದ್ಸಲ ನಾನು ಬಸವ ಸ್ವಾಮಿ ಅವರು ಬಂದಾಗ ಆಲ್ರೆಡಿ ಕಟ್ಟಿದ್ದೆ ಸ್ವಾಮಿ. ನಾನು ಹಂಗಾಗಿ ಕಟ್ಟಿಲ್ರಿ. ಈಗ ಇದು ಒಂದು ಇಲ್ಲಿದ್ದು ನಂಬಿಕೆ ರೀ. ಈಗ ಕೇರಳದಾಗ ಒಂದು ಸ್ಟಾಪ್ ಮಾಡೇವ್ರಿ. ಸ್ನ್ಯಾಕ್ಸ್ ಗೀಕ್ಸ್ ಏನಾರ ತಿನ್ನಕ್ಕೆ. ಇಲ್ಲಿ ನೋಡ್ರಿ ಕೇರಳದ ಐತೆಲ್ಲ ಸೋಡ ತಗೊಂಡವ್ರಿ. ಒಂಥರ ಡಿಫ್ರೆಂಟ್ ಐತಿ. ಇದಪ್ಪ ಕೂಡ ಅಂತಿರೋದು ಈ ಥರ ಫುಲ್ ಹೀಟ್ ರೀ ಇಲ್ಲಿ ವೆದರ್. ಈಗ ಜಸ್ಟ್ ಶರಣಕ್ಕೆ ಹೋಗಿ ಬಂದ್ವಿ. ಈಗ ಮಾಯಾ ಒಳಗದವಿ ಕೇರಳ. ಮಾಯನಿಂದ ಮುಂದ್ರೆ ಈಗ ಜಸ್ಟ್ ಇದು ಮಾಡೋವಂಥವ್ರಿ, ಅಡುಗೆ ಮಾಡ್ಬೇಕಲ್ರಿ. ಹಂಗೆ ಬಾವಿಯಿಂದ ನೀರು ಎತ್ಕೊಂತವ್ರಿ. ನಾನು ಇದೇ ಫಸ್ಟ್ ಟೈಮ್ ಬಾವಿ ಒಳಗೆ ನೀರು ಎತ್ತಾಕೊಂತನ್ರಿ. ಈಗ ಅಡುಗೆ ಮಾಡಿ ಈಗ ತರಕಾರಿ ಹೆಚ್ಚಾಗೊಂತವ್ರಿ. ಏನು ಪಲಾವ್ ಶಕ್ತಿ ಮಾಡೋಕೆ ನಮ್ಮ ಸಾಮಾರಿ ಹೋಗಿ ಪ್ಲೇಟ್ ತಗೊಂಬಂದ್ರು. ಇವರು ಈರುಳ್ಳಿ ಬಿಡಿಸ್ಕೊಡೋ ಅಂತಾರೆ, ಇವ್ರು ಮೆಣಸಿಕಾಯಿ ಬಿಡಿಸ್ಕೊಡೋ ಅಂತಾರೆ ನಮ್ಮ ಗುರುಸ್ವಾಮಿ. ಇವರು ತರಕಾರಿ ಕಟ್ ಮಾಡೋ ಅಂತಾರೆ. ಈಗ ಅಡುಗೆ ಮಾಡೋವಂಥವ್ರಿ. ಅಡುಗೆ ಎಲ್ಲ ಮುಗಿಸಿ ಇಲ್ಲಿ ಲೈಮ್ ಸೋಡಾ ಕುಡಿಯೋಕಂತ ಬಂದವ್ರಿ. ಲೈಮ್ ಸೋಡಾ ಒಂದು ಸ್ವಲ್ಪ ಇದು ಹೀಟ್ ಜಾಸ್ತಿ ಇರೋದಕ್ಕೆ ಲೈಮ್ ಸೋಡಾ ಕೊಡೋವಂಥವ್ರಿ. ಈಗೆಲ್ಲ ಊಟ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಮತ್ತೆ ಎರುಮಲೆ ಕಡೆ ಹೋಗ್ತೀವಿ ಬರ್ರಿ. 2000 years later. ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ. ಇವಾಗ ನಾವು ಎರೆಮೆಲೆ ಒಳಗದವ್ರಿ. ಇಲ್ಲಿ ವಾವರ್ ಸ್ವಾಮಿ ಇದು ಐತಿ ನೋಡ್ರಿ, ಮಸೀದಿ ಐತಿ. ಈಗ ನೆಕ್ಸ್ಟ್ ಓಕಳಿ ಎಲ್ಲ ಆಡಿ ನೆಕ್ಸ್ಟ್ ಸ್ನಾನ ಗಿನ ಎಲ್ಲ ಮಾಡಿಕೊಂಡು ನಮ್ಮ ದೊಡ್ಡ ಪಾದನ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ಕೊಂಡವ್ರಿ. ಈಗ ಹಾಗಾಗಿ ಓಕಳಿ ಆಡೋಕ್ಕೆಲ್ಲ ಬಣ್ಣ ಗಿಣ್ಣ ಎಲ್ಲ ತೊಗೊಂಬಂದವ್ರಿ. ಅದನ್ನೆಲ್ಲ ರೆಡಿ ಮಾಡ್ತೀವಿ. ನೆಕ್ಸ್ಟ್ ಹೆಂಗಿರುತ್ತೆ ಏನಿರುತ್ತೆ ಅಂತ ತೋರಿಸ್ತೀವಿ ಬರ್ರಿ. ಅಯ್ಯಪ್ಪಗಳು ನೋಡ್ರಿ, ಇಲ್ಲಿ ಒಬ್ಬೊಬ್ರು ಮುಖಾನ ಬಾರಿ ಆಗೈತ್ರಿ. ಸೆಲ್ಫಿ ಅನ್ ಮಾಡಿ ನಾವು ಯಾರು ಅಂತ ಗೊತ್ತಾಗಲಿಲ್ಲ ಅಂದ್ರೆ ಇದು ಮಾಡ್ಬೇಡ್ರಿ, ಬೈಬೇಡ್ರಿ. ರಾಮಚರಣ
ತಿರ್ಸ್ಕೊಂಡ್ಬಿಟ್ರಿ ಇವ್ರ ಮಾತ್ರ. ಅವರು ಅಷ್ಟೇ ಎಲ್ಲ ತಿರ್ಸ್ಕೊಂಡ್ಬಿಟ್ರಿ, ಎಲ್ಲ ರಿವೆಂಜ್ ಎಲ್ಲ ತಗೊಂಡ್ಬಿಟ್ರಿ. ಈಗ ಜಸ್ಟ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ರಿ. ಈಗ ನೆಕ್ಸ್ಟ್ ಈಗ ಗಾಡಿ ಕಡೆ ಹೋಗಿ ಇರುಮುಡಿ ಸೆಟ್ ಎಲ್ಲ ತಗೊಂಡು ಪಾದಯಾತ್ರೆ ಸ್ಟಾರ್ಟ್ ಮಾಡ್ತೇವೆ. ಇವಾಗೆಲ್ಲ ಬಸ್ ಸ್ಟ್ಯಾಂಡ್ ರೆಡಿ ಆಗ್ತದೆ. ಈಗ ಶರಣಕ್ಕೆ ಹೋಗ್ಬೇಕ್ರಿ, ಶರಣಕ್ಕೆ ಹೋಗಿ ನೆಕ್ಸ್ಟ್ ಇರುಮುಡಿ ಇಳಿಸ್ಕೊಂಡು ಪಾದಯಾತ್ರೆ ಸ್ಟಾರ್ಟ್ ಮಾಡ್ತೇವೆ. ಈಗೆಲ್ಲ ಇರುಮುಡಿ ಎಲ್ಲ ಕಟ್ಕೊಂಡು ಬಾಬಾ ಸ್ವಾಮಿ ಇದಕ್ಕೆ ಹೋಗಿ ಬಂದ್ರಿ. ಈಗ ನೆಕ್ಸ್ಟ್ 8 ಗಂಟೆ ಆಗೈತ್ರಿ ನಾವು ಬಿಟ್ಟಾಗ. ಈಗ ದೊಡ್ಡ ಪಾದ ಮಾಡ್ತಿದ್ದೆ ನೋಡ್ರಿ. ಈಗ ದೊಡ್ಡ ಪಾದ ಒಂದು 2 ಕಿಲೋಮೀಟ್ರ್ ಬಂದವಿ ಅಂತ ಅನಿಸ್ತತ್ರಿ. ಮೇ ಬಿ ಗೊತ್ತಿಲ್ರಿ ಎಷ್ಟಾಗೈತೆ ಅಂತ. ಶ್ರೀ ಬಾಲಭದ್ರ ದೇವಿ ಟೆಂಪಲ್ ಇರುಮ್ ಪೊನ್ನಿಕರ. ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬಿಟ್ರಿ. ಈಗ ಜಸ್ಟ್ ಇರುಮುಡಿ ಇಳಿಸಿದ್ರಿ. ಒಂದು ಲೆಮನ್ ಸೋಡಾ ಕುಡಿದ್ರೆ ಆಯ್ತು ಅಂತ. ಒಂದು ಸ್ವಲ್ಪ ಸುಸ್ತಾಗಿತ್ತು, ರೆಸ್ಟ್ ಮಾಡೋಕ್ಕಂತ ನಿಲ್ಸೇವಿ. ಈಗ ಇಲ್ಲಿಂದ ಕಾಡು ದಾರಿ ಸ್ಟಾರ್ಟ್ ಆಯ್ತು ಇಲ್ಲಿಗೆ. ಇದರಿಂದ ಇಂಪಟ್ಟು ರೋಡ್ ಟಾರ್ ರೋಡ್ ಇರೋದ್ರಿ, ಇದೇ ಥರ ರೋಡ್ ರೀ. ಹಿಂಗೆ ಹೋಗೋದು ನೋಡ್ರಿ ಇಂಪಟ್ಟು. ನಮ್ಮ ಜೊತೆ ನಮ್ಮ ಸ್ವಾಮಿ ಕಂಪ್ನಿ ಕೂಡ ಅಂತಾರೆ. ಸ್ವಾಮಿ ಶರಣಮಯ್ಯಪ್ಪ. ಎಷ್ಟು ಅಪ್ ಐತಿ ಕಲ್ಲು ನೋಡ್ರಿ, ಹೈಟ್ ನೋಡ್ರಿ, ಒಂದೇ ಪಟ್ಟಿಗೆ ಏರಿ ಮೇಲೆ ಐತ್ರಿ. ಹತ್ತಿ 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 ಸುಸ್ತು ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿಗೆ ಹೋಯಪ್ಪ. ಬ್ಲಾಗ್ ಮಾಡೋಣಂತ ಏನೋ ಸ್ಟಾರ್ಟ್ ಮಾಡ್ಬಿಟ್ರಿ. ಈಗ ಬ್ಲಾಗ್ ಮಾಡಕ್ಕಾಗ್ದೆ, ನಡಿಯಕ್ಕಾಗ್ದೆ, ಆಡಕ್ಕಾಗ್ದೆ, ಇರೋಕ್ಕಾಗ್ದೆ. ಅದೇನೋ ಅಂತಾರಲ್ಲ, ಹೆಂಗೆ ಎನರ್ಜಿಟಿಕ್ ಇಲ್ಲದು ಅಂತ ತೋರಿಸ್ರಿ. ಇಲ್ಲದಾರ ನೋಡ್ರಿ ಹೆಂಗೆ ಎನರ್ಜೆಟಿಕ್. ನಮ್ಮ ಇನ್ನೊಂದು ಅಯ್ಯಪ್ಪ ಮುಂದೋಗೈತಿ, ಅದು ತೋರ್ಸ ಬರ್ರಿ. ಎಲ್ಲಿ ಚುಟ್ ಕಾಯಿ ತೋರಿಸ ಬರ್ರಿ. ಮುಂದೋಗ್ಯಾರ ಅವ್ರು 3 ಅಯ್ಯಪ್ಪರು. ಈಗ ಮತ್ತೆ ಜ್ಯೂಸ್ ಕುಡಿಯೋಕೆ ಸ್ಟಾಪ್ ಮಾಡಿದ್ರಿ. ಇವರ ನೋಡ್ರಿ, ಆಗಲೇ ಇವ್ರಿಗೆ ಹೇಳಿದ್ವಲ್ರಿ ತೋರಿಸ್ತೀವಿ ಅಂತ. ಇವ್ರ ನೋಡ್ರಿ ಮುಂದೋದಾರ ಇವ್ರ ರೀ ನಮ್ಮ ಬಿಟ್ಟೆ. ಸ್ವಲ್ಪ ಅಳಾರ ಆಯ್ತು ನೋಡ್ರಿ. ಈಗ ಒಂದು 14 ಕಿಲೋಮೀಟರ್ ಬಂದವ್ರಿ ಸ್ವಾಮಿ. ಇಲ್ಲೊಂದು ದೇವಸ್ಥಾನ ಟೈಪ್ ಐತಿ. ಇಲ್ಲಿ ಇದು ಹಚ್ಚಕೊಂತಾರ, ಭಸ್ಮ ಹಚ್ತಾ ಇದ್ದಾರೆ. ಶರಣಮಯ್ಯಪ್ಪ. ತಿರುಮುಡಿ ಇಳಿಸಿ ಮತ್ತೊಂದು ಸ್ಟಾಪಿಗೆ ನಿಂತವೆ. ಇಲ್ಲಿ ಮತ್ತೊಂದು ಜ್ಯೂಸ್ ಕುಡಿಯೋದು. ಗುರು ಸ್ವಾಮಿಗಳು ಯುವ ಸ್ವಾಮಿಗಳು ಇಲ್ಲಿ ಸಿಕ್ಕರೆ. ಈಗ ಇಲ್ಲಿ ಬಂದೀವ್ರಿ. ಇದು ಯಾವ ಪ್ಲೇಸ್ ಗೊತ್ತಾಗೋದು. ನಾನು ಅಂದ್ರೆ ಪಿಕ್ಚರ್ ಬಿಟ್ಟೈತಿ, ನಾನೇ ಲಾಸ್ಟ್ ಬರೋಂತಾನೆ. ಇವರೆಲ್ಲ ಮುಂದೆ ಅಂತಾರೆ. ಸಗ ಐತಿ ದೊಡ್ಡ ಪಾದಗಳೇ ದೊಡ್ಡವಾಗ್ಬಿಟ್ಟ, ಹಂಗಾಗ್ಬಿಟ್ಟೈತಿ. ಈಗ ಹಳದ ನದಿ ಒಳಗೆ ಸ್ನಾನ ಮಾಡಿದ್ವಿ. ಹಂಗ ಇಲ್ಲಿ ಒಂದು ಕಲ್ಲು ತಗೋಬೇಕ್ರಿ. ಈ ಕಲ್ಲು ತಗೊಂಡು ಏನದು ಮುಂದೆ ಅದ ಮಹಿಷಿ ಸಂಹಾರ ಮಾಡಿರೋ ಜಾಗ ಅಲ್ಲಿ ಹೋಗಿ ಇಲ್ಲಿ ಎಂತದು ಕಲ್ಲಿಟ್ಟುಕೊಂಡ ಅಲ್ಲಿ ಹೋಗಿ ಈ ಕಲ್ಲು ಹಾಕ್ಬೇಕ್ರಿ. ಹಂಗ ಈ ಕಲ್ಲು ತಗೊಂಬಂದವ್ರಿ. ನೆಕ್ಸ್ಟ್ ಅಲ್ಲಿ ಹೋಗಿ ಹಾಕತ್ ತೋರಿಸ್ತೀವಿ. ಮತ್ತೀಗ ಸ್ಟಾರ್ಟ್ ಮಾಡಿದ್ವಿ ರೀ. ತೋರಿಸ್ತಾನೆ ನೋಡ್ರಿ ಹೆಂಗೈತಿ ಅಂತ. ಹಿಂಗೆ ಅಪ್ಪನಾಗ ತೋಕ್ ನೋಡ್ರಿ. ನಾವು ನಮ್ಮ ಸ್ವಾಮಿಯವರು ಒಂದು ಕಡೆ ಆಗಿವಿ, ಅವ್ರ ಮುಂದೆ ಭಾರಿ ಕಷ್ಟ ಐತೆ.
ಶರಣಮಯ್ಯಪ್ಪ ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟ ಐತೆ. ಇಲ್ಲಿ ನೋಡ್ರಿ ಹಿಂಗೈತೆ ಅಂದ. ಇವರೊಬ್ಬ ಮನುಷ್ಯ ಅಂದ್ರೆ ಮನುಷ್ಯನಷ್ಟು ಹೈಟ್ಗಿಂತ ಇನ್ನೂ ಜಾಸ್ತಿ ಐತೆ. ಎಲ್ಲರೂ ಹೆಂಗಾಗಿ ನೋಡ್ರಿ ಇಲ್ಲಿಂದ ತೋರಿಸ್ತೀನಿ ನೋಡ್ರಿ ಹೆಂಗೈತೆ ಅಂತ. ಎಲ್ಲಿಂದ ಬರ್ತಾವ್ರೆ ಅಂತ, ಅಲ್ಲಿಂದ ಅಂತ ಬರ್ತಾರೆ. ಭಾಳ ಅಂದ್ರೆ ಭಾಳ ಕಷ್ಟ ಆಗಂದೈತ್ರಿ. ಇಲ್ಲೊಬ್ರು ಗುರುಸ್ವಾಮಿ ಹೊಂಟಿದ್ರು, ಅವ್ರ ಕಡೆ ಇರುಮುಡಿ ಚೀಲ ಇಳಿಸಿ ಕುತ್ಕೊಂಡ್ರಿ. ನೀವ್ಯಾರು ದೊಡ್ಡ ಪದ ಮಾಡೋದಿದ್ರೆ ಗುರುಸ್ವಾಮಿಗಳು ನೋಡ್ಕೊಂಡು ಇದು ಮಾಡ್ರಿ, ಜೊತೆಗೆ ಇರ್ಬೇಕ್ರಿ. ಇಲ್ಲ ಅವ್ರು ಏನಾರು ಬಿಟ್ಟು ಹೋಗಂಗಿದ್ರು ಅಂದ್ರೆ ಮುಗಿತ್ರಿ ಕತಿ. ಹಣ್ಣಗಾಯಿ ನೀರ್ಗಾಯಿ ಹತ್ತಿರಿ ಸ್ವಾಮಿ ಶರಣ ಇಂಥ ಹತ್ತಿ ಬಂದು ರೀ. ಇದು ಬಂದು ಈ ಕಲ್ಲನ್ನ ಹಾಕಿ ಹೋಗ್ಬೇಕ್ರಿ. ಈಗ ಮತ್ತೆ ಸ್ಟಾರ್ಟ್ ಮಾಡೀವ್ರಿ. ಒಂದು 10 ನಿಮಿಷ ರೆಸ್ಟ್ ತಗೊಂಡು ನಮ್ಮ ಸ್ವಾಮಿಗಳೆಲ್ಲ ಮುಂದೋಗ್ಯಾರಿ. ನಾನು ಇನ್ನೊಬ್ರು ಸ್ವಾಮಿ ಹಿಂದಿರೋರು, ನಮ್ಮಿಂದ ಇನ್ನೊಬ್ರು ಅದಾರ. ನಿಧಾನಕ್ಕೆ ಹೋಗೋದ್ರಿ, ಅರ್ಜೆಂಟ್ ಮಾಡ್ಕೊಂಡು ಹೋದ್ರೆ ದಮ್ ಹತ್ತತ್ರಿ. ಆರಾಮಾಗಿ ಹೋಗ್ಬೇಕು ನಿಧಾನಕ್ಕೆ. ಇದೇ ರೀ ಕರಿಮಲೆ ಬೆಟ್ಟ ಟಾಪ್ ವ್ಯೂ ಪಾಯಿಂಟ್. ಫುಲ್ ಟಾಪಿಗೆ ಬಂದೀವಿ. ಇದಾದ್ಮೇಲೆ ಇಲ್ಲಿಂದ ಇಳಿಬೇಕು. ಇಷ್ಟೊತ್ತು ಏನು ಹತ್ತಿದ್ವಲ್ಲ ಇಳಿಯೋದ್ರಿ. ಟೈಮು 3 ಗಂಟೆ ಆಗೈತ್ರಿ. ಈಗ ಒಂದು ಪಂಪ ಒಂದೆಷ್ಟು 18 ಐತ್ರಿ. ಅಲ್ಲಿಂದ ಮತ್ತೆ 8 ಕಿಲೋಮೀಟ್ರ್ ದೇವಸ್ಥಾನ ಐತ್ರಿ, ಸಣ್ಣ ಪಾದ. ಇನ್ನೂ ಅಷ್ಟು ಹೋಗ್ಬೇಕು ನೋಡ್ರಿ. ಟೈಮ್ ನೋಡಿದ್ರಿ ಎಷ್ಟು ಐತ್ರಿ ಟೈಮ್? ಈಗ ಟೈಮ್ 4:10 ಆಗೈತ್ರಿ. ಇನ್ನು ಪಂಪ LG ಅನ್ನೋದು ಸಿಗೋವಲ್ದು. 10 ಕಿಲೋಮೀಟ್ರ್ ಐತ್ರಿ. ಹತ್ತಿಲ್ರಿ, ಜಾಸ್ತಿ ಇರ್ಬೇಕು. ಮೇ ಬಿ 10 ಕಿಲೋಮೀಟ್ರ್ ಅಂದರೆ ತಾಸಿಗೆ 3 ಕಿಲೋಮೀಟ್ರ್ ನಡೀತದವ್ರಿ. ಇದನ್ನ 3 ತಾಸು ಬೇಕು ನೋಡ್ರಿ ಚಿಕ್ಕ. ನೋಡ್ರಿ ರೋಡ್ ಹೆಂಗೆ ಫಾಸ್ಟ್ ಮಾಡಿ. 2000 years later. ಹೋಗ್ತೇವ್ರಿ. ಇನ್ನೂ ಬರೋವಲ್ದು ಪಂಪ. ತಲೆ ಕೆಟ್ಟು ಹೋಯ್ತ್ರಿ. ಇಲ್ಲೆಲ್ಲರೂ ಬಿಟ್ಟು ಸುಮ್ಮಕೊಂಬಿಡೋಣ ಅನ್ಸ್ಬಿಟ್ಟತಿ. ಕಾಲು ಎತ್ತದಕ್ಕೂ ಬಂದಿಲ್ಲ, ಕೈ ಎತ್ತದಕ್ಕೂ ಅಯ್ಯಪ್ಪ. ಫಸ್ಟ್ ಗೇಟಿಗೆ ಬಂದ್ವಿ. ಅಲ್ಲಿ ಕ್ಲೋಸ್ ಅಂತದಾರೆ. 6 ಗಂಟೆ ಆಯಿತು, ಕ್ಲೋಸ್ ಅಂತದಾರೆ. ಏನು ಮಾಡ್ಬೇಕು ಗೊತ್ತಾ ಅವ್ರದ್ದು ಬರೋಬ್ಬರಿ ಸುಸ್ತಾಗೈತಿ. ದೇವ್ರಣಕ್ಕೆ ಒಂದು ಹೆಜ್ಜೆ ಇತ್ತಿಡ್ಬೇಕು ಅಂದ್ರೆ ಭಾರಿ ತ್ರಾಸ ಆಗಂತೈತಿ. ಯಾರ್ಯಾರು ಮಾಡೋದಿದ್ರೆ ರೆಸ್ಟ್ ಮಾಡ್ಕೊಂತ ಮಾಡ್ರಿ. ಒಂದೇ ಸ್ಟ್ರೆಚ್ ಅಂತ ಮಾಡಕ್ಕೆ ಹೋಗ್ಬೇಡ್ರಿ. ಆಗ್ತಿಲ್ಲ, ತುಂಬ ಕಷ್ಟ ಆಗ್ತೈತಿ. ದೇವ್ರಣವು ಆಗ್ತಿಲ್ಲ ಸ್ವಾಮಿ. ಈಗ ಇಲ್ಲಿ ಬಂದು ಇಲ್ಲೇ ಟೆಂಟ್ ಹಾಕಿದ್ರು, ಇಲ್ಲೇ ಬಂದು ಸ್ಟೇ ಆಗ್ತಿದ್ದೇವೆ. ನಮ್ಮ ಗುರುಸ್ವಾಮಿಗಳು ಮುಂದೆ ಬಿಟ್ಟು ಹೋಗ್ಯಾರಿ ನೋಡ್ರಿ. ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ಬೇರೆ ಗುರುಸ್ವಾಮಿ ಕಡೆ ಇಳಿಸ್ಕೊಂಡು ಇದು ಮಾಡ್ತಿದ್ವಿ. ಸಖತ್ ಅಂದರೆ ಸಖತ್ತೆ ಎಡಾಗ್ತೈತೆ. ಕಾಲಂದ್ರು ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ನಮ್ಮ ಸ್ವಾಮಿಗಳು ಅಷ್ಟೇ ತಲೆ ಕೆಡ್ಸ್ಕೊಂಡು ಸ್ವಾಮಿ ಶರಣ ಸ್ವಾಮಿ ಶರಣ ಅಂತಾರೆ. ತುಂಬ ಅಂದರೆ ತುಂಬ ಹೆಂಗೆ ಹೇಳ್ಬೇಕು ಅರ್ಥನೇ ಆಗ್ತಿಲ್ಲ. ಅದು ಕಾಲಿಗೆಲ್ಲ ಸ್ಪ್ರೇ ಹೊಡ್ಕೊಂಡವ್ರಿ, ಅಂದ್ರೂ ಬಾತಿರೋದು ಕಮ್ಮಿ ಆಗ್ತಿಲ್ಲ. ಹೆಂಗ್ ಆಗ್ತೈತೆ ಅಂದ್ರೆ ಹೇಳಕ್ ಆಗ್ತಿಲ್ಲ, ಬಿಡಕ್ ಆಗ್ತಿಲ್ಲ, ಹಂಗಾಗ್ತೈತೆ. 2000 years later. ಈಗ ಬೆಳಗ್ಗೆ ಇದ್ವಿ 6 ಗಂಟೆಗೆ ಐತ್ರಿ. ಸ್ಟಾರ್ಟ್ ಮಾಡೀವ್ರಿ ಮತ್ತೀಗ ಪಾದಯಾತ್ರೆ. ಅವ್ರು ಬಿಟ್ಟು ಹೋಗ್ಯಾರ. ನೆಕ್ಸ್ಟ್ ಗೇಟ್ನ ಲಾಕ್ ಆಗ್ಯಾರ. ಏನಾಗೈತಿ ಏನೂ ಗೊತ್ತಿಲ್ರಿ. ಹಂಗೆ ಹೊಂಟವಿ. ನೆಟ್ವರ್ಕ್ ಇಲ್ಲ, ಏನಿಲ್ಲ, ಯಾರನ್ನೂ ಕಾಂಟ್ಯಾಕ್ಟ್ ಮಾಡೋಕ್ಕಿಲ್ಲ, ಮನೆಯವ್ರು ಕಾಂಟ್ಯಾಕ್ಟ್ ಮಾಡೋಕ್ಕೂ ಇಲ್ಲ. ಹಂಗೆ ಹೊಂಟೋಗ್ರಿ ನೋಡ್ರಿ. ಮತ್ತೆ ಸ್ಟಾರ್ಟ್ ಆಗೈತ್ರಿ ಹಿಂಗೆ ಅಪ್ಪಿಗತ್ತದು. ಸುಸ್ತಾಗಿ ಇರುಮುಡಿ ಇಳಿಸಿ ಬೇರೆ ಗಂಟೆ ಸ್ವಾಮಿಗಳ ಇರುಮುಡಿ ಇಳಿಸಿ ಕುಂತ ನೋಡ್ರಿ. ಇಲ್ಲಿ ಅಪ್ಪ ಅಷ್ಟು ತ್ರಾಸು ಯಾವಾಗಾಗಿದ್ದು ಬಿಡ್ರಿ ಐತೆ. ಇದನ್ನ ಹತ್ತೋಕೀಗ ಸುಧಾರಿಸ್ಕೊಂಡು ನಿಂತವ್ರಿಗೆ ಇದನ್ನ ಹತ್ಬೇಕು ನೋಡ್ರಿ. ಹಿಂಗೆ ಸುಮ್ಮನೆ ಹಂಗೆ ಎದ್ದ ಮೇಲೆ ಹಿಂಗೆ ನೋಡ್ರಿ. ಇಲ್ಲಿ ನೋಡ್ರಿ ಡೌನ್
ಈಗ ಕರಿಮಲ ಟಾಪಿಗೆ ಬಂದವ್ರಿ. 8 ಕಿಲೋಮೀಟ್ರ್ ಒಳಗೆ 4 ಕಿಲೋಮೀಟ್ರ್ ಬಂದೇವಿ. ಇನ್ನೂ 4.5 ಕಿಲೋಮೀಟ್ರ್ ಐತ್ರಿ ನೋಡ್ರಿ. ಇಲ್ಲಿ ಆಗಲಿಂದ ಬರ್ತಾನದವಿ, ಇನ್ನೂ ಮುಗಿವಲ್ತು. ಇನ್ನೂ 2 ಕಿಲೋಮೀಟ್ರ್ ಅಂತಾರೆ. 2 ಕಿಲೋಮೀಟ್ರ್ ಬಂದರು ಮತ್ತು 2 ಕಿಲೋಮೀಟ್ರ್ ಅಂತ ಹಾಕ್ಯಾರ. ಇಲ್ಲಿ ನೋಡ್ರಿ 2 ಕಿಲೋಮೀಟ್ರ್ ಅಂತ ಹಾಕ್ಯಾರ ನೋಡ್ರಿ. ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ. ನೋಡ್ರಿ ಪಂಪಾ ನದಿ ಬರೋವಂಥವ್ರಿ. ಈಗ ಮೇ ಬಿ ಇನ್ನೊಂದು ಕಿಲೋಮೀಟ್ರ್ ಇರ್ಬೇಕು. 2000 years later. ಈಗ ಜಸ್ಟ್ ಪಂಪ ಬಂದಿರಿ. ಇದ ಪಂಪ ರೀ, ನಮ್ಮವ್ರು ಇಲ್ಲೇ ಅದಾರ. ತಡೀರಿ ಈಗ. ಸ್ವಾಮಿ ಶರಣಮಯ್ಯಪ್ಪ ಇಲ್ಲಿ ಬಂದು ದಬಾಕಿಂದಾರ ನೋಡ್ರಿ. ಇಲ್ಲದಾರ ನೋಡ್ರಿ, ಎಲ್ಲ ಬಿಟ್ಟು ಬಂದಾರೆಲ್ಲ ಇಲ್ಲದಾರ. ಈಗ ಜಸ್ಟ್ ಪಂಪಾ ನದಿ ಒಳಗೆ ಸ್ನಾನ ಮಾಡಿ ಈಗ ಮತ್ತೆ ತಿರುಮಡಿ ತಗೊಂಡು ಹೊಂಟವ್ರಿ. ಈಗ ಸಣ್ಣ ಪಾದ ಮಾಡ್ಬೇಕು. ಎಷ್ಟು ಮಟ್ಟ ದೊಡ್ಡ ಪಾದ ಮಾಡಿದ್ವಿ. ಈಗ ಸಣ್ಣ ಪಾದ 8-9 ಕಿಲೋಮೀಟ್ರ್ ಐತ್ರಿ, ಅದನ್ನ ಮಾಡ್ಬೇಕು. ಕನ್ನಮಲ ಗಣಪತಿ ದೇವಸ್ಥಾನ ಈಗ ಸ್ಟಾರ್ಟ್ ಮಾಡೀವ್ರಿ. ಹಿಂಗೈತಿ ನೋಡ್ರಿ. ಈ ಕಡೆ ಡೌನ್ ಹಿಂಗೈತಿ. ಬರ್ತಾ ಇದಾರೆ ನಮ್ಮರೆಲ್ಲ. ಮತ್ತೊಂದು ಬ್ರೇಕ್ ತಗೊಂಡವ್ರಿ ಇಲ್ಲಿ. ನೆಕ್ಸ್ಟ್ ಶರಂಗುತಿ ಮಣಿಕೊಂಡು ಹೊಂಡತೆ. ಈಗ ಶಬರಿ ಪಾದಮ್ ಸ್ಟಾರ್ಟ್ ಆಗೈತ್ರಿ. ಅಲ್ಲಿ ಕಾಣಿಸ್ತೈತೆ ನೋಡ್ರಿ. ಈಗ ಒಂದು ಸ್ವಲ್ಪ ಡೌನ್ ಬಂದೈತ್ರಿ. ಬಿಡ್ಬೇಕ್ರಿ ಮತ್ತೆ ಹೆಂಗೆ ಬರ್ತೈತೆ ಈಗ. ಇನ್ನೂ ಇಲ್ಲೇ ಸೀರಿಯಸ್ ಬರ್ಬೇಕ್ರಿ. ಹಂಗಾಗಿ 6 ಎಂತ ತಲುಪಿದ್ರಿ. ಗುಡಿ ಕಾಣಿಸಕೊಂಡೈತಿ. ಇಲ್ಲಿಂದ ತೋರಿಸ್ತಾರೆ ನೋಡ್ರಿ. ಇಲ್ಲೇ ಇದ ನೋಡ್ರಿ ಗುಡಿ ಕಾಣಿಸ್ತು. ಈಗ ಒಂದು ಸ್ವಲ್ಪ ನೆಮ್ಮದಿ ಬಂತು. ಅಂತೂ ಇಂತೂ ಕಂಪ್ಲೀಟ್ ಮಾಡಿದ್ವಿ ಅಂತ. ದೊಡ್ಡ ಪಾದ ಮಾಡ್ತವೆ ಎಲ್ಲ ಅನ್ನೋರಂಗಿದ್ವಿ. ಅಂತೂ ಇಂತೂ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟು ತೋರಿಸ್ತೇವೆ ಅಂತ ಬರ್ರಿ. ಈಗ ದರ್ಶನದ ಲೈನಿಗೆ ಹೊಂಟವ್ರಿ. ಈಗ ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ. ಇದೆ ನೋಡ್ರಿ 18 ಮೆಟ್ಲು. ಈಗ 18 ಮೆಟ್ಲು ಜೀವನ ಇವತ್ತು ಪಾವನ ಆತ್ ನೋಡ್ರಿ. 18 ಮೆಟ್ಲ 2 ಸಲ ಮುಟ್ಟಿ ಹತ್ತ ನೋಡ್ರಿ ನಮಸ್ಕಾರ ಮಾಡ್ಕಂತ. ಅದರಲ್ಲಿ ಯಾರಿಗೂ ಮುಟ್ಟೋಕೆ ಸಿಗಲ್ಲ. ಅಷ್ಟು ಎಳೆದು ಹೋಗಿತಿರ್ತಾರೆ. ನಮ್ಮ ಪುಣ್ಯ ಅಷ್ಟು ಸಿಕ್ಕತಿ. ಖುಷಿ ಕಣ್ಣೀರ ಬಂದ್ಬಿಟ್ವು. ಅರವಣ ಪಾಯಸ ಏನು ಶಬರಿಮಲೆಯಿಂದ ಹೋಗಿ ತರ್ತೀವಲ್ಲ, ಆ ಪಾಯಸ ಇಲ್ಲಿ ತೊಗೊಂಡಿವಿ ನೋಡ್ರಿ. ಇಲ್ಲಿ ಒಂದು ಬಾಕ್ಸ್ ತೊಗೊಂಡು ಪೀಸ್ ಇರುತ್ತೆ. ನೀವು ಅರವಣ ಪಾಯಸ ಏನಾದರೂ ತಗೊಳ್ಳೋದಿತ್ತು ಅಂದರೆ ಇಲ್ಲೇ ತೊಗೋಬೇಕು ನೋಡ್ರಿ. ಇಲ್ಲಿ ಅದು ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ 18 ಮೆಟ್ಲು ಏನು ಬರ್ತೈತಲ್ರಿ, ಅದ್ರ ಪಕ್ಕನೇ ಬರ್ತೈತೆ ನೋಡ್ರಿ. ನಿನ್ನೆ ಎಲ್ಲ ಮುಗಿಸಿದ್ವಿ ರೀ. ಅಲ್ಲಿ ದರ್ಶನ ಎಲ್ಲ ಮಾಡ್ಕೊಂಬಂದಿವ್ರಿ. ನೈಟ್ ಫುಲ್ ಸುಸ್ತಾಗಿರೋ ಕಾರಣ ಏನೋ ಬ್ಲಾಗ್ ಮಾಡಲಿಲ್ಲ ರೀ. ಈಗ ಗುರುವಾಯೂರಿಗೆ ಬಂದು ರೀ. ಗುರುವಾಯೂರಿಗೆ ಬಂದು ಇಲ್ಲಿ ಸಾಲ್ ನೋಡಿದ್ರೆ ಭಾಳ ಸಾಲ ಐತ್ರಿ. ಲೈನ್ ಕ್ಯೂ ಭಾಳ ಐತ್ರಿ. ಅಂದ್ರೆ ಒಳಗೆ ಹೊಂಟವ್ರಿ. ನೋಡ್ಬೇಕ್ರಿ ಏನಾಗತ್ತೆ, ದರ್ಶನ ಆಕತ್ತೋ ಇಲ್ಲೋ. ಹೊರಗೆ ನಿಂತ್ಕೊಂಡು ಕೈ ಮುಗಿದು ಬರೋದ ಏನೋ ಗೊತ್ತಿಲ್ರಿ. ನೋಡಿ ಹೇಳ್ತದೆ ತಡೀರಿ. ಶೂಟ್ ಮಾಡ್ತಿದಾರ ಮ್ಯಾರೇಜಿಂದ. ಇಲ್ಲಿ ಫೋಟೋಗ್ರಾಫರ್ ಅದಾರ ನೋಡಿ. ನಮ್ಮನ್ನು ನಾವು ಕನ್ನಡ ನೋಡ್ಕೊಂಡಂಗೆ ಆಗೋದತ್ರಿ. ಅಲ್ಲಿ ಶೂಟ್ ಮಾಡಂತಾರೆ. ಹೆಂಗೆ ಶೂಟ್ ಮಾಡ್ತಾರೆ ಅಂತ ತೋರಿಸ್ತಾವ ಬರ್ರಿ. ಆ್ಯಕ್ಚುಲಿ ನನಗೂ ಹಿಂಗೆ ಮದುವೆ ಆಗ್ಬೇಕಂತ ಐತ್ರಿ ಸ್ವಾಮಿ. ಏನಾಗತ್ತೆ ಗೊತ್ತಿಲ್ರಿ. ಇಲ್ಲಿ ನೋಡ್ರಿ, ಇದೇ ನೋಡ್ರಿ ಟೆಂಪಲ್. ರಶ್ ಇರೋದಕ್ಕೆ ತೋರ್ಸಕ್ ಆಗೋಲ್ರಿ. ಒಳಗೆ ಹೋಗಿ ಇಲ್ಲೇ ಹೊರಗಿಂದನ ತೋರಿಸ್ತಾವ್ರಿ ಗುರುವಾರಪ್ಪ ಟೆಂಪಲ್. ಇಲ್ಲಿ ಮದುವೆ ಹೆಂಗ್ ನಡೀತೈತಿ ಅಂತ ನಿಮಗೆ ತೋರಿಸ್ತಾ ಬರ್ರಿ. ಭಾರಿ ಮದುವೆ ಹೋಗ್ರಿ. ನಾವು ಹಿಂಗ ಮದುವೆ ಆಗ್ಬೇಕು ಅನ್ಕೊಂಡವಿ. ಅಕ್ಕವ ಇಲ್ಲ ಗೊತ್ತಿಲ್ಲ, ಹೆಣ್ ಸಿಗವಲ್ರಿ. ಇಲ್ಲಿ ಆಗ್ತೈತಿ ನೋಡ್ರಿ ಮದ್ವೆ. ಇಷ್ಟ ಮಟ್ಟ ಶಾಪಿಂಗ್ ಮಾಡಿದ್ವಿ ರೀ. ಇಷ್ಟು ಶಾಪಿಂಗ್ ಮಾಡೀವಿ. ನೆಕ್ಸ್ಟ್ ಹಲ್ವಾ ಅಂತ ತಗೊಂಡೈತಿ. ಹಲ್ವಾ ಅಂತ ತಗೊಂಡು ಸೀದಾ ಊರ ಕಡೆ ಹೋಗ್ತಿರೋದ್ರಿ.
ಗುರುವಾಯೂರದೊಳಗೆಲ್ಲ ಮುಗಿಸ್ಕೊಂಡು ಬಿಟ್ಟು ರೀ. ಅಲ್ಲಿಂದ ಸೀದಾ ನಾವು ಈಗ ನಂಜನಗೂಡಿ ಹೊಂಟಿದ್ವಿ ರೀ. ಇದು ಯಾವ ಊರಾಗ ಗೊತ್ತಿಲ್ಲ ರೀ, ಗುಡ್ಲುಪೇಟೆ ರಾಯಲ್ ಪಿಜ್ಜಾ ಹೌಸ್ ಹತ್ರ, ಉದ್ಯಮ್ ಭವನ್ ಹತ್ರ ನಿಂತವ್ರಿ ಊಟ ಮಾಡಿ ನೆಕ್ಸ್ಟ್ ಇದಕ್ಕೆ ಹೋಗೋದ್ರಿ. ಈಗ ಇದಕ್ಕೆ ಎಲ್ಲಿಗೆ ನಂಜನಗೂಡಿಗೆ ಹೋಗೋದ್ರಿ. ನಂಜನಗೂಡಿಗೆ ಹೋಗಿ ಬೆಳಗ್ಗೆ ಎದ್ದು ಇದು ಮಾಡೋದ್ರಿ, ವಿಡಿಯೋ ಎಲ್ಲ ತೋರಿಸ್ತೇವೆ. ಈಗೇನು ಆಗಲ್ಲ, ಎಲ್ಲ ಪಿಕ್ಚರ್ ಬಿಟ್ಟದ್ರಿ. ಈಗ ಸ್ನಾನ ಎಲ್ಲ ಮಾಡ್ಕೊಂಬಂದಿವ್ರಿ. ಈಗ ದರ್ಶನ ಎಲ್ಲ ಮಾಡಿ ಇಲ್ಲೇ ಮಾಲಿ ತೆಗಿಬೇಕು ಅನ್ನೋದೈತ್ರಿ. ಅಲ್ಲಿ ನಮ್ಮ ಗುರು ಸ್ವಾಮಿಗಳು ಇಲ್ಲ ಸನ್ನಿಧಿಲಿ, 11ಕ್ಕೆ ಬಿಟ್ಟಾರೆ. ಅವ್ರಿಗೆ ಜೊತೆಗೆ ಹೊಂಟಾರೆ, ಹಂಗೆ ಸಿಗಂಗಿಲ್ಲ ರೀ. ಈಗ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ಹೆಂಗೈತಿ ಅಂತ ತೋರಿಸ್ತೇವೆ ನೋಡ್ರಿ. ಅಯ್ಯಪ್ಪ ಸ್ವಾಮಿ ಮೇನ್ ಶಬರಿಮಲೆದಾಗ ಏನೈತಲ್ರಿ ಅದೇ ಟೈಪ್ ಐತಿ ನೋಡ್ರಿ. ಇದು ಆಲ್ಮೋಸ್ಟ್ ಹಂಗೈತಿ. ಮತ್ತು ಇಲ್ಲಿ 18 ಮೆಟ್ಲು ಐತ್ರಿ, ತೋರಿಸ್ತಾರೆ ನೋಡ್ರಿ. ಇಲ್ಲಿ ಶಬರಿಮಲೆದಾಗಿನ 18 ಮೆಟ್ಲು ಐತಲ್ಲ ಅದೇ ಟೈಪ್ ಮಿನಿ ಕ್ರಿಯೇಚರ್ ಟೈಪ್ ಐತಿ ನೋಡ್ರಿ. ಈಗ ಜಸ್ಟ್ ಮಾಲಿ ತೆಗೆದು ಬಂದ್ರಿ. ಒಳ್ಳಾಗ ಏನೋ ಒಂಥರ ಭಾರ ಇದನ್ನು ಕಳ್ಕೊಂಡಂಗೆ ಆಗ್ಬಿಟ್ಟೈತಿ. ಒಂಥರ ಬೇಜಾರ್ ಫೀಲ್ ಒಂಥರ ದುಃಖ ಪಟ್ಟ. ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೂ ಆಗಂಗಿಲ್ಲ, ಹಿಡ್ಕೊಳಂಗೂ ಆಗಂಗಿಲ್ಲ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಈ ಶಬರಿಮಲೆ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅನ್ಕೋತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.